ಮಗ 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 ಇಂಡಿಯಾ ಡ್ರೆಸ್ಸಿಂಗ್ ರೂಮ್ ಆನ್ ಫೈರ್ ಅಂತ ಅಪ್ಡೇಟ್ ಬರ್ತಿದೆ. ಹೌದು, ಬೆಂಕಿ ಹೊತ್ಕೊಂಡಿದೆ ಡ್ರೆಸ್ಸಿಂಗ್ ರೂಮ್ ಒಳಗಡೆ. ಅದಕ್ಕೆ ಈ ಟ್ವೀಟನ್ನೇ ಉತ್ತರ ಕೊಡ್ತಾ ಇದೆ ನಿಮಗೆ. ಈಚೆಗಡೆ ಬಂದಿದೆ ಮ್ಯಾಟ್ರಲ್ಲ. ಡ್ರೆಸ್ಸಿಂಗ್ ರೂಮಲ್ಲಿ ಏನೇನು ಡಿಸ್ಕಸ್ ಆಯಿತು ಆಫ್ಟರ್ MCG ಟೆಸ್ಟು, ಏನೇನು ಡಿಸ್ಕಸ್ ಆಯಿತು, ಏನೇನು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಯಿತು, ಸೊ ಎಲ್ಲ ಇವಾಗ ಈಚೆಗಡೆ ಬಂದಿದೆ. ಸೊ ಈ ಮ್ಯಾಟ್ರು ಇವಾಗ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಏನು ಗುರು ಈ ಥರ ಮ್ಯಾಟ್ರ್ಗಳೆಲ್ಲ ಈಚೆ ಕಡೆ ಬರ್ತಾ ಇದೆ ಅಂತ. ಯಾಕಂದರೆ ಎಲ್ಲರಿಗೂ ಈ ಥರ ಗೊತ್ತಾಯಿತು ಅಂತಂದರೆ, ಈ ಥರ ಆಗ್ತಿದೆ ಇಂಡಿಯನ್ ಡ್ರೆಸ್ಸಿಂಗ್ ರೂಮಲ್ಲಿ ಅಂತಂದರೆ ಪಾಸಿಟಿವ್ ಎಲ್ಲ ಆಯಿತು ಅಂತಂದರೆ ಏನೋ ಇಲ್ಲ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಇವರಿಗೆ ಒಂದು ಕ್ರೆಡಿಟ್ ಕೊಡೋದು, ಪ್ಲೇಯರ್ಗೆ ಕ್ರೆಡಿಟ್ ಕೊಡೋದು, ಫೀಲ್ಡಿಂಗ್ ಮಸ್ತಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಮಸ್ತಾಗಿ ಆಡಿದ್ದಾರೆ, ಅಥವಾ ಬೌಲಿಂಗ್ ಮಸ್ತಾಗಿ ಮಾಡಿದ್ದಾರೆ, ಅವ್ರಿಗೊಂದು ಮೆಡಲ್ ಕೊಡೋದು, ಅಥವಾ ಆ ಥರ ಏನಾದ್ರು ಪಾಸಿಟಿವ್ ಇತ್ತು ಅಂತಂದರೆ ಯಾರಿಗೂ ಏನು ಅನ್ಸೋದಿಲ್ಲ. ಏನು ಗುರು ಇದು ಡ್ರೆಸ್ಸಿಂಗ್ ರೂಮ್ ಹಿಂಗಿದೆ, ಸೈಕಾಗಿದೆ, ಮಸ್ತಾಗಿದೆ ಅಂತ ಅನ್ಕೊಂತಾರೆ. ಬಟ್ ಏನಾದರೂ ಬೈಯೋ ಅಂಥದ್ದು, ನೀವೇನು ವರ್ಷಾಗಿ ಆಡ್ತಿದ್ದೀರಾ, ಡಬ್ಬಾ ಥರ ಆಡ್ತಿದ್ದೀರಾ, ಆಮೇಲೆ ಏನೇನೋ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ಗಳಾಗೋವಂಥದ್ದು, ಸೊ ಇವೆಲ್ಲ ಏನಾದ್ರು ಈಚೆಗಡೆ ಬಂತು ಅಂತಂದರೆ ಇದಕ್ಕಿಂತ ಒಂದು ಅಜೀಬ್ ಆಗುವಂಥದ್ದು ಅದು ಇಂಡಿಯನ್ ಟೀಮಿಗೆ ಇನ್ನೂ ಒಂದಿಲ್ಲ. ಇದನ್ನು ಇರ್ಫಾನ್ ಪಠಾನ್ ಅವರು ಟ್ವೀಟ್ ಮಾಡಿರೋದು. ವಾಟ್ ಹ್ಯಾಪನ್ಸ್ ಇನ್ ದ ಡ್ರೆಸ್ಸಿಂಗ್ ರೂಮ್ ಶುಡ್ ಸ್ಟೇ ಇನ್ ದ ಡ್ರೆಸ್ಸಿಂಗ್ ರೂಮ್ ಇಟ್ ಸೆಲ್ಫ್ ಅಂತ ಒಂದು ಟ್ವೀಟ್ನ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮಲ್ಲಿ ಒಳಗಡೆ ನಡೆಯೋದು ಒಳಗಡೆ ಇರಬೇಕು, ಅದು ಪಾಸಿಟಿವ್ ಆದರೆ ಈಚೆ ಬರಬೇಕು, ನೆಗೆಟಿವ್ ಆಗಿತ್ತು ಅಂತಂದರೆ ಅದು ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಇದು ಈಚೆಗಡೆ ಇವಾಗ ಮ್ಯಾಟ್ರು ಲೀಕ್ ಆಗಿದೆ. ಡ್ರೆಸ್ಸಿಂಗ್ ರೂಮಲ್ಲಿ ಏನು ಚರ್ಚೆ ಆಯಿತು ಅಂತ ಆಫ್ಟರ್ MCG ಟೆಸ್ಟು ಗೌತಮ್ ಗಂಭೀರ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ದು ಬಾಯಿಗೆ ಬಂದಂಗೆ ಮಾತಾಡಿದ್ದಾರಂತೆ. ಎಲ್ಲ ಪ್ಲೇಯರ್ಸ್ಗಳಿಗೂ ಒಬ್ಬರನ್ನೇ ಟಾರ್ಗೆಟ್ ಅಲ್ಲ, ಒಟ್ಟಲ್ಲಿ ಆಲ್ ಓವರ್ ತೊಗೊಂಡು ನೋಡ್ತು ಅಂತಂದರೆ ಪರ್ಫಾರ್ಮೆನ್ಸು ಇಷ್ಟ ಆಗಿಲ್ಲ. ಪರ್ಫಾರ್ಮೆನ್ಸ್ ಇಲ್ಲಿ ಇವರು ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ಸೆಕೆಂಡ್ರಿ, ಸ್ಟ್ರಾಟಜಿನೇ ಫಾಲೋ ಮಾಡ್ತಾ ಇಲ್ವಂತೆ. ಇಲ್ಲಿ ಗೌತಮ್ ಗಂಭೀರ್ ಹೇಳ್ತಾ ಇರೋ ಸ್ಟ್ರಾಟಜಿನೇ ಬೇರೆ ಅಂತೆ, ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥ ಸ್ಟ್ರಾಟಜಿನೇ ಬೇರೆ ಅಂತೆ, ಎಕ್ಸಿಕ್ಯೂಟ್ ಮಾಡ್ತಿರೋ ರೀತಿನೇ ಬೇರೆ ಅಂತೆ. ಗೌತಮ್ ಗಂಭೀರ್ಗೆ ಅದು ಸಿಕ್ಕಾಪಟ್ಟೆ ಟ್ರಿಗರ್ ಆಗೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಉರಿದೋಗಿದೆ. ಬಹುತ್ ಹೋಗಯ ನೋಡಿದ್ರಿ, ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ನಿಮ್ದು ಅಂತ ಹೇಳಿದಾರಂತೆ. ಇಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ರಂತೆ ಮಗ. ಅದರಲ್ಲಿ ಇವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದೆ ಯಾವುದು ಅಂತಂದ್ರೆ, ರಿಷಬ್ ಪಂತ್ ಅವರು 6 ಹೊಡೆಯೋದಕ್ಕೆ ಹೋದ್ರಲ್ಲ, ಆ ಟೈಮಲ್ಲಿ 6 ಹೊಡೆಯೋಕೆ ಹೋದ್ರಲ್ಲ, ಡ್ರಾಗ್ ಆಡೋವಂಥ ಟೈಮಲ್ಲಿ 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದ್ರಲ್ಲ, ಡ್ರಾಗೆ ಆಡೋವಂಥ ಮ್ಯಾಚ್ನ ಇವರು ಏನೋ ಮಾಡೋದಕ್ಕೆ ಹೋಗ್ತೀನಿ, ಏನೋ ಅಮರಾಮರಿ ಮಾಡ್ಬಿಡ್ತೀನಿ ಅನ್ನೋ ಥರ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಔಟ್ ಆಗಿ ಮ್ಯಾಚ್ನ ಡ್ರಾ ಆಗೋವಂಥ ಮ್ಯಾಚ್ನ ಇವರು ಸೋಲ್ಸಿದ್ರಲ್ಲ. ಇವರೇ ಸೋಲ್ಸಿದ್ರು ಅಂತಲ್ಲ, ಒಟ್ಟಲ್ಲಿ ಕಲೆಕ್ಟಿವ್ ಆಗಿ ಸೋಲ್ಸಿರೋದು. ಒಟ್ಟಲ್ಲಿ ಇವ್ರದ್ದು ಕೂಡ ಒಂದು ಸೇವೆ ಇದೆ, ಅಳಿಲು ಸೇವೆ ಇದೆ ಅಲ್ಲಿ ಸೋಲ್ಸೋದಕ್ಕೆ. ಅಲ್ಲಿ ಕರೆಕ್ಟಾಗಿ ಆಡಿತ್ತು ಅಂತಂದಿದ್ರೆ ಮ್ಯಾಚ್ ಡ್ರಾ ಆಗಿರೋದು. ಯಾಕಂದರೆ ಡ್ರಾಗೆ ಆಗುವಂಥ ಮ್ಯಾಚ್ನ ಇವ್ರು ಸೋಲ್ಸ್ಬಿಡ್ತು ಅಂದರೆ ಇದಕ್ಕಿಂತ ಉರಿಯೋ ಅಂಥದ್ದು ಇನ್ನೂ ಒಂದಿಲ್ಲ. ಮೊದಲೇ ಪಾಪ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಪೀರಿಯಡಲ್ಲಿ ಅವರು ಸಿಕ್ಕಾಪಟ್ಟೆ ಒಂದು ಹಾರ್ಶ್ ಫೇಸಲ್ಲಿದ್ದಾರೆ. ಯಾಕಂದರೆ ಒಂದೇ ಒಂದು ಸೀರೀಸ್ ಅಷ್ಟೇ, ಅವ್ರು ಕೋಚಿಂಗ್ ಸ್ಟಾರ್ಟ್ ಮಾಡಿದಾಗ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಶ್ರೀಲಂಕಾ ಮೇಲೆ ಆಡ್ತಾರಲ್ಲ T20 ಸೀರೀಸು, ಒಂದೇ ಒಂದು ಸೀರೀಸು ಸ್ಟಾರ್ಟಿಂಗ್ ಮೊದಲನೇ ಸೀರೀಸು ಮಾತ್ರ ಅವರಿಗೆ ಒಂದು ಪಾಸಿಟಿವ್ ಅನ್ನುವಂಥದ್ದು. ಅದಾದಮೇಲೆ ODI ಸೀರೀಸ್ ಬರುತ್ತೆ, ಅಲ್ಲಿಂದ ರೋಹಿತ್ ಶರ್ಮಾ ಅವ್ರದ್ದಾಗಿರಲಿ, ಗೌತಮ್ ಗಂಭೀರ್ ಅವ್ರದ್ದಾಗಿರಲಿ, ನಸೀಬು ಗಿಸೀಬು ಎಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ನೋಡಿ, ರೋಹಿತ್ ಶರ್ಮಾ ಮುಟ್ಟಿದ್ದೆಲ್ಲ ಚಿನ್ನ ಇದ್ದಂಗಿತ್ತು ವರ್ಲ್ಡ್ ಕಪ್ಗಿನ್ನ ಮುಂಚೆ. ಅವನ ಅಜ್ಜಿಯವ್ರ ಕ್ಯಾಪ್ಟನ್ಸಿ ಎಲ್ಲ ಮ್ಯಾಚು ಗೆಲ್ತಾರಲ್ಲ ಗುರು, ಹೆಂಗುರು ಇದು, ಹೌ ದಿಸ್ ಇಸ್ ಪಾಸಿಬಲ್ ಅಂತ ಅನ್ಸೋದು ನಮಗೆ. ಬಟ್ ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ ಗೌತಮ್ ಗಂಭೀರ್ ಅವರ ಪೀರಿಯಡ್ ಬರುತ್ತೆ. ಗೌತಮ್ ಗಂಭೀರ್ ಅವರ ಪೀರಿಯಡ್ ಬರ್ತಾ ಇದ್ದಂಗೆ ಕಂಪ್ಲೀಟ್ಲಿ ಟ್ವಿಸ್ಟ್ ಆಗೋಗ್ಬಿಟ್ಟಿದ್ದಾರೆ ಇವಾಗ. ರೋಹಿತ್ ಶರ್ಮಾ ಇವರಾಗೋರು ರೋಹಿತ್ ಶರ್ಮಾ ಅನ್ನೋ ಥರ ಫೀಲ್ ಬರ್ತಾ ಇದೆ ನಮಗೆ. ಸೊ ನೋಡ್ತಾ ಇರ್ಬೋದು, ಇದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ ನಾವು, ಡಿಫ್ರೆನ್ಸ್ನ ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ರಾಹುಲ್ ದ್ರಾವಿಡ್ ಅವರ ಕೋಚಿಂಗಲ್ಲಿ ಇದ್ದಂಥ ರೋಹಿತ್ ಶರ್ಮಾಗೂ ಇಲ್ಲಿ ಇವರ ಪೀರಿಯಡ್ ಇರುವಂಥ ರೋಹಿತ್ ಶರ್ಮಾಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದೆ. ಇಲ್ಲಿ ಇವ್ರು ರೆಕ್ಟಿಫೈ ಮಾಡಿ ಮಾತಾಡಿರೋದು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ ಔಟ್ಸೈಡ್ ಎಡ್ಜ್ ಆಗಿಬಿಟ್ಟು ಔಟ್ ಆಗ್ತಾ ಇರುವಂಥದ್ದು. ಸೊ ಅದೊಂದು ದೊಡ್ಡ ವೀಕ್ನೆಸ್ ಬಗ್ಗೆ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ರಂತೆ. ಆ್ಯಂಡ್ ರೋಹಿತ್ ಶರ್ಮಾ ರನ್ಸ್ ಹೊಡಿದೇ ಇರುವಂಥದ್ದು, ಕ್ಯಾಪ್ಟನ್ ಆಗಿದ್ರು ಕೂಡ ರನ್ಸ್ ಹೊಡಿದೇ ಇರುವಂಥದ್ದು, ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ರಿಷಬ್ ಪಂತ್ ಆಗಿ ಮೇಯ್ನಾಗೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಎಲ್ಲರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದರೆ ಬಹುತೋಗಯ ಜಾಸ್ತಿ ಆಗೋಗ್ಬಿಟ್ಟಿದೆ ನಿಮ್ಮದು ಅನ್ನೋ ಥರ ಹಾರ್ಶ್ ಆಗಿ ಮಾತಾಡಿದಾರಂತೆ. ನಾವು ಅಂದ್ಕೊಂಡಿರೋ ಪ್ಲ್ಯಾನೇ ಬೇರೆ, ನಾವು ಅಂದ್ಕೊಂಡಿರೋದಲ್ಲ, ನಾನು ಅಂದ್ಕೊಂಡಿರೋ ಪ್ಲ್ಯಾನೇ ಬೇರೆ, ಅಂದರೆ ಗಂಭೀರ್ ಅಂದ್ಕೊಂಡಿರೋ ಪ್ಲ್ಯಾನೇ ಬೇರೆ, ನೀವು ಎಕ್ಸಿಕ್ಯೂಟ್ ಮಾಡ್ತಿರೋ ಪ್ಲ್ಯಾನೇ ಬೇರೆ. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇದ್ದೀರಾ ನೀವು? ಇನ್ನು ಮೇಲೆ ನಾನು ಕೊಡೋ ಪ್ಲ್ಯಾನ್ನ ಮಾತ್ರ ಫಾಲೋ ಮಾಡಬೇಕು, ನಾನು ಏನು ಹೇಳ್ತೀನೋ ಅದನ್ನು ಮಾತ್ರ ಫಾಲೋ ಮಾಡಬೇಕು, ಸ್ಟ್ರಿಕ್ಟಾಗೆ ಆ್ಯಕ್ಷನ್ ತಗೊತಾ ಇದ್ದೀನಿ. ನೀವೇನಾದ್ರು ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ, ನೀವೇನಾದ್ರು ನಿಮ್ಮದೇ ಒಂದು ಸ್ಟ್ರಾಟಜಿಗಳನ್ನ ಅಲ್ಲಿ ಹೋಗ್ಬಿಟ್ಟು ಫೀಲ್ಡಲ್ಲಿ ನಿಂತ್ಕೊಂಡು ಏನೋ ನಿಮಗೆ ಬೇಕಾಗಿರೋದು ನೀವೇ ಮಾಡ್ಕೊಂಡ್ರಿ ಅಂತಂದರೆ, ನಾವಿರೋದು ಏನಕ್ಕೆ ಇಲ್ಲಿ, ಕೋಚ್ ಆಗಿರೋದು ಏನಕ್ಕೆ ಇಲ್ಲಿ? ನೀವಾಗ ಕೇಳ್ತೀರಾ, ಕೋಚ್ ಆಗಿರೋದು ಕೋಚ್ ಮಾಡೋದಕ್ಕೆ, ಅಲ್ಲಿ ಆನ್ ಫೀಲ್ಡಲ್ಲಿ ಕ್ಯಾಪ್ಟನ್ ತಾನೇ ಮುಖ್ಯ, ಕ್ಯಾಪ್ಟನ್ ಹೇಳಿತಾನೆ ಕೇಳಬೇಕು, ಇವ್ರದ್ದು ಕೇಳಬೇಕಾ ಅಲ್ಲಿ? ಅಲ್ಲ, ಸ್ಟ್ರಾಟಜಿ ಅಂತ ಬಂದಾಗ ಸೊ ಇವರ ಸ್ಟ್ರಾಟಜಿನೇ ಒಂಥರ ಮೈನ್ ಆಗುತ್ತೆ ಅಂತ ಇವ್ರು ಅನ್ಕೊಂಡಿದಂತ ಕಾಣಿಸುತ್ತೆ. ಒಂಥರ ಡಿಕ್ಟೇಟರ್ಶಿಪ್ ಥರ ಇವಾಗ ಹೇಳಿದ್ದಾರೆ. ಇಷ್ಟು ದಿನ ಫ್ರೀ ಹ್ಯಾಂಡ್ ಬಿಟ್ಟಿದೆ ನಿಮಗೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ, ಹೆಂಗೆ ಬೇಕಾದ್ರೂ ಆಡಿ ಒಟ್ಟಿನಲ್ಲಿ ಗೆಲ್ಸಿ ಅನ್ನೋ ಥರ ಕೊಟ್ಟಿದ್ದೆ. ಒಟ್ಟಿನಲ್ಲಿ ಸ್ಟ್ರಾಟಜಿನ ನೀವು ಫಾಲೋ ಅಪ್ ಮಾಡ್ತಿರ್ಲಿಲ್ಲೋ, ಒಟ್ನಲ್ಲಿ ಫ್ರೀ ಹ್ಯಾಂಡ್ ಅನ್ನೋದಾಗ ಕೊಟ್ಟಿದ್ದೆ. ಇನ್ನು ಮೇಲಿಂದ ಸ್ಟ್ರಾಟಜಿನ, ನಾವು ಹಾಕೋ ಸ್ಟ್ರಾಟಜಿನ ಚಾಚು ತಪ್ಪದಂಗೆ ಫಾಲೋ ಮಾಡಬೇಕು, ಇಲ್ಲ ಅಂದರೆ ಟೀಮಿಂದ ಈಚೆ ಹೋಗ್ತಾ ಇರಿ, ಈಚೆ ಕಳಿಸ್ತೀವಿ ಅನ್ನೋ ಥರ ಸೀರಿಯಸ್ ವಾರ್ನಿಂಗ್ನ
ಕೊಟ್ಟಿದ್ದಾರಂತೆ. ಎಲ್ಲಾರ್ಗು ಕೂಡ ಇವರು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅಂತಲ್ಲ, ಎಲ್ಲಾರ್ಗು ಕೂಡ ಹೇಳಿದಾರಂತೆ. ಯಾಕಂದರೆ ಆಲ್ಮೋಸ್ಟ್ 95% ಆಫ್ ದ ಟೀಮ್ ಮೆಂಬರ್ಸ್ ಯಾರಿದ್ದಾರೆ ಎಲ್ಲರಿಂದನೂ ಕೂಡ ಮಿಸ್ಟೇಕ್ ಆಗಿದೆ. ಆಲ್ಮೋಸ್ಟ್ 90% ಆಫ್ ದ ಟೀಮ್ ಮೆಂಬರ್ಸ್ ಯಾರಿದ್ದಾರೆ ಎಲ್ಲರಿಂದನೂ ಕೂಡ ಮಿಸ್ಟೇಕ್ಸ್ಗಳು ಆಗಿದೆ. ಈ ಟೆಸ್ಟ್ ಮ್ಯಾಚಲ್ಲಿ ಮಾತ್ರ ಅಂತಲ್ಲ, ಥ್ರೂಔಟ್ ದ ಸೀರೀಸ್ ಆಗಿ ತಗೊತೀರಾ. ಇವಾಗ ಕೋಚಿಂಗ್ ಪೀರಿಯಡ್ನೇನು ತಗೊಳ್ಳಿ, ಎಲ್ಲರಿಂದನೂ ಕೂಡ ಮಿಸ್ಟೇಕ್ಸ್ ಆಗ್ತಿದೆ, ಕಲೆಕ್ಟಿವ್ ಆಗಿ ಮಿಸ್ಟೇಕ್ಸ್ಗಳಾಗ್ತಿದೆ. ಅದಕ್ಕೋಸ್ಕರ ಇವಾಗ ನಾನು ಗುಮ್ಮಿಸ್ಕೊಳಂಗಾಗಿದೆ ಎಲ್ಲರ ಕಡೆಯಿಂದನೂ ಕೂಡ. ನಾನು ಕೋಚ್ ಆಗಿಬಿಟ್ಟು ಎಲ್ಲ ಉಣಿಸ್ತಾ ಇದ್ದೀನಿ, ಇವಾಗ ಮ್ಯಾಚ್ಗಳನ್ನೆಲ್ಲ ಸೋಲಿಸ್ತಾ ಇದ್ದೀನಿ ಅನ್ನೋ ಥರ ನನ್ನ ಮೇಲೆ ಬರ್ತಾ ಇದೆ ಇವಾಗ ಹೊರೆ ಎಲ್ಲ. ನಾನು ಹೇಳೋದನ್ನ ಫಾಲೋ ಮಾಡೋದ್ರಿಂದ ಬದುಕತ್ತೀರ, ಇಲ್ಲ ಅಂದರೆ ಟೀಮಿಂದ ಈಚೆಗಡೆ ಹೋಗ್ತಾ ಇರ್ತೀರಾ ಅಂತ ಸೀರಿಯಸ್ ವಾರ್ನಿಂಗ್ನ ಗೌತಮ್ ಗಂಭೀರ್ ಅವರು ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ಗೌತಮ್ ಗಂಭೀರ್ ರೋಹಿತ್ ಶರ್ಮಾ ಜೊತೆಗೆ ಆಡಿರೋರು, ವಿರಾಟ್ ಕೊಹ್ಲಿ ಜೊತೆಗೆ ಆಡಿರೋರು. ನೋಡಿ ಈಗೋ ಹರ್ಟು, ಈ ಒಂದು ಕ್ಲ್ಯಾಶು ಇವೆಲ್ಲ ಆಗುತ್ತೆ ಖಂಡಿತ. ಇಂಥ ಮ್ಯಾಟ್ರ್ಗಳಂತ ಬಂದಾಗ ಏನು ನೀನೇನು ಆಡಿರೋದು, ನಾವು ನಿಮಗಿನ್ನ ಜಾಸ್ತಿ, ಗೌತಮ್ ಗಂಭೀರ್ಗಿನ್ನ ನಾನು ಜಾಸ್ತಿ ಆಡಿದ್ದೀನಿ, ವಿರಾಟ್ ಕೊಹ್ಲಿ ಹೇಳ್ತಾರೆ ನಾನೇ ಜಾಸ್ತಿ ಆಡಿದ್ದೀನಿ, ರೋಹಿತ್ ಶರ್ಮಾ ಹೇಳ್ತಾರೆ ನಿನಗೆ ನಾನೇ ಜಾಸ್ತಿ ಆಡಿದ್ದೀನಿ ಮ್ಯಾಚ್ಗಳನ್ನ ಅಂತ, ನಿನಗೇನು ಗೊತ್ತು ಅಂತ ಹೇಳ್ತಾರೆ. ನಾನು ಟೂರ್ನಮೆಂಟ್ನಾಗ ಗೆಲ್ತಿದ್ದೀನಿ, T20 ವರ್ಲ್ಡ್ ಕಪ್ನಾಗ ಗೆಲ್ತಿದ್ದೀನಿ, ನಿನಗೇನು ಗೊತ್ತು ಅಂತ. ಆ ಥರ ಒಂದು ಈಗೋ ಹರ್ಟು ಖಂಡಿತ ಆಗೇ ಆಗುತ್ತೆ. ಇಂಥ ಒಂದು ಡಿಸ್ಕಷನ್ ಅಂತ ಬಂದಾಗ, ಹಾರ್ಶ್ ಡಿಸ್ಕಷನ್ ಅಂತೆಲ್ಲ ಬಂದಾಗ ಅವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿನ ಒಳಗಡೆ ಅಂತೂ ಖಂಡಿತ ಇದು ಕುತಾ ಅಂತ ಕುದೀತಾ ಇರುತ್ತೆ ದೊಡ್ಡ ಪ್ಲೇಯರ್ಸ್ಗಳಿಗೆ. ಸೊ ಈ ಥರ ಕಿತಾಪತಿ ಅಂತೂ ಆಗ್ತಿದೆ ಡ್ರೆಸ್ಸಿಂಗ್ ರೂಮಲ್ಲಿ. ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಬಿಟ್ಟು ಮಾತಾಡಿದ್ದಾರೆ, ಸ್ವಲ್ಪ ಜಾಸ್ತಿನೇ ಫ್ರಸ್ಟ್ರೇಟ್ ಆಗ್ಬಿಟ್ಟು ಮಾತಾಡಿದ್ದಾರೆ ಗೌತಮ್ ಗಂಭೀರ್ ಅವರು. ಯಾರು ತಡ್ಕೊಂತಾರೆ ಗುರು ಈ ಮಟ್ಟಿಗೆ ಫ್ಲಾಪ್ ಶೋ ಇವರ ಕೋಚಿಂಗ್ ಪೀರಿಯಡಲ್ಲಿ ಅಂತಾರೆ. ರಾಹುಲ್ ದ್ರಾವಿಡ್ ಅವರ ಕೋಚಿಂಗಲ್ಲಿ ಹಿಂಗಿದ್ದಂಥ ಇಂಡಿಯಾ ODI ವರ್ಲ್ಡ್ ಕಪ್ ಫೈನಲಿಸ್ಟು ರಾಹುಲ್ ದ್ರಾವಿಡ್ ಅವರ ಕೋಚಿಂಗಲ್ಲಿ. ಆಮೇಲೆ ಏಷ್ಯಾ ಕಪ್ನ ಬೇರೆ ಗೆದ್ರು, ಆಮೇಲೆ ಈ ಕಡೆ ನೋಡ್ತು ಅಂದರೆ T20 ವರ್ಲ್ಡ್ ಕಪ್ನ ಗೆದ್ರು. ಇವಾಗ ನೋಡ್ತು ಅಂತಂದರೆ ಹಿಂಗೆ ಬಿದೋಗ್ಬಿಟ್ಟಿದೆ ಇಲ್ಲಿ. ಏನು ಹೇಳ್ತೀರಾ ಇದಕ್ಕೆ? ಆಮೇಲೆ WTC ಫೈನಲಿಸ್ಟ್ ಬೇರೆ ಆಗಿದ್ರು ನಮ್ಮ ಇಂಡಿಯಾ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಪೀರಿಯಡಲ್ಲಿ. ಇದಕ್ಕೆ ಇನ್ನೇನು ಹೇಳ್ತೀರಾ? ಇದಕ್ಕೇನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಸೊ ಗಂಭೀರ್ ಅವರು ಆ್ಯಕ್ಷನ್ ಏನೋ ತಗೊಂತಾರಂತೆ. ಸೊ ಆ್ಯಕ್ಷನು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ನಮಗೆ ನೆಕ್ಸ್ಟ್ ಮ್ಯಾಚು ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾಚ್ ಏನಾದರೂ ಉಣಿಸ್ಕೊಂಡು ತಿರ್ಗಾ ಅಂತ ಅಂದರೆ ಗಂಭೀರ್ ಅವರು ಕೊಟ್ಟಿರುವಂಥ ಈ ಮಾಸ್ ಡೀಲಗಳೆಲ್ಲ ಏನಿದ್ದಾವೆ, ಸೊ ಇದು ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಅನ್ಕೋಬೇಕು. ಒಂದು ವೇಳೆ ಇಂಡಿಯಾ ಏನಾದ್ರು ಫುಲ್ಲೆಲ್ಲ ಅರ್ಥಕೊಂಡು ನಜ್ಜಿ ಸೈಕಾಗಿ ಆಡ್ತು ಅಂತಂದರೆ, ಇಲ್ಲ ಗಂಭೀರ್ ಅವರು ಕೊಟ್ಟಂಥ ಮಾತುಗಳು ಸರಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಕೊಬೇಕು. ಆಮೇಲೆ ಇನ್ನೂ ಒಂದೇನು ಅಂತಂದರೆ, ಗಂಭೀರ್ ಅಣ್ಣ ಅವರು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ನ ಹಾಕಿದ್ರಂತೆ. ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ಗೆ ಹೆವಿ ರಿಕ್ವೆಸ್ಟ್ ಹಾಕಿದ್ರಂತೆ, ನನಗೆ ಚತೇಶ್ವರ್ ಪೂಜಾರ ಬೇಕು ಮಗ, ನನಗೆ ಚತೇಶ್ವರ್ ಪೂಜಾರ ಬೇಕೇ ಬೇಕು ಈ ಸೀರೀಸ್ಗೆ, ಬೋರ್ಡರ್ ಗವಾಸ್ಕರ್ ಟ್ರೋಫಿಗೆ ಅಂತ ಹೇಳಿದ್ರಂತೆ. ಬಟ್ ಚತೇಶ್ವರ್ ಪೂಜಾರ ಅದು ಕತೆ ಮುಗಿದೋಗ್ಬಿಟ್ಟಿದೆ ಅಂತ ಅಜಿತ್ ಅಗರ್ಕರ್ ಅವರು ನಿರಾಕರಿಸಿದ್ರಂತೆ ಇವರ ರಿಕ್ವೆಸ್ಟ್ನ. ಇಲ್ಲಿ ಚತೇಶ್ವರ್ ಪೂಜಾರ ಇದ್ದಿತ್ತು ಅಂದರೆ ಅಟ್ಲೀಸ್ಟ್ ಡ್ರಾನರು ಆಗಿರೋದು ಮ್ಯಾಚು ಅನ್ನೋ ಥರ ಈ ಮ್ಯಾಟ್ರೂ ಕೂಡ ಡಿಸ್ಕಸ್ ಆಯ್ತಂತೆ ಡ್ರೆಸ್ಸಿಂಗ್ ರೂಮಲ್ಲಿ, ಎಲ್ಲರ ಮಧ್ಯೆ ಡಿಸ್ಕಸ್ ಆಯ್ತಂತೆ. ಸೊ ಇದು ಒಂಥರ ಅಲ್ಲಿ ಸೆಲೆಕ್ಟ್ ಆಗಿ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂಥರ ಹರ್ಟ್ ಆಗುವಂಥದ್ದು. ಚತೇಶ್ವರ್ ಪೂಜಾರ ಇರಬೇಕಾಗಿತ್ತು ಅಂತ ಗಂಭೀರ್ ಅವ್ರಿಗೆ ಹೇಳ್ತಾರೆ ಅಂತಂದರೆ, ಸೊ ಅವರು ಖಂಡಿತ ಹರ್ಟ್ ಆಗೇ ಆಗುತ್ತೆ. ಇದನ್ನು ಓಪನ್ ಆಗೇ ಮಾತಾಡಿದಾರಂತೆ. ಆ್ಯಂಡ್ ಈ ಮ್ಯಾಟ್ರು ಇವಾಗ ಈಚೆಗಡೆ ಬಂದಿದೆ. ಪಾಪ ಗಂಭೀರ್ ಅಣ್ಣವ್ರು ನೋಡಿ ಆ ಕಡೆಯಿಂದ ಮ್ಯಾಚ್ಗಳೆಲ್ಲ ಸೋತ್ಕೊಂಡು ಇವ್ರ ಮೇಲೆ ನೆಗೆಟಿವಿಟಿ ಬಂದಿತ್ತು ಅಂದರೆ, ಇಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಕಿರ್ಚಾಡ್ತಿದೆ, ಕೂಗಾಡ್ತಾರೆ, ಇದೊಂದು ನೆಗೆಟಿವಿಟಿ ಬೇರೆ ಬಂದಿದೆ ಇವಾಗ. ಸೊ ನೋಡೋಣ ಏನೇನಾಗುತ್ತೆ ಅಂತ. ನಿಮಗೇನು ಅನ್ನಿಸ್ತಿದೆ? ಗಂಭೀರ್ ಅಣ್ಣವ್ರು ರೊಚ್ಚಿಗೆದ್ಬಿಟ್ಟು ಎಲ್ಲರ ಬಗ್ಗೆನೂ ಮಾತಾಡಿರೋಂಥದ್ದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.